ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನೆಲ್ಲ ಪ್ರೀತಿಯ ರಾಯರ ಭಕ್ತರಿಗೆ ರಾಯರ ದಿವ್ಯ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದೇ ತಿಂಗಳು ಜೂನ್ 11ನೇ ತಾರೀಕು ಬರ್ತಾ ಇರುವಂತಹ ಪರಮ ಏಕಾದಶಿಯ ಒಂದು ಅತ್ಯಂತ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಏಕಾದಶಿಯು ಅಪರೂಪದ ಮಹಾಪುಣ್ಯಕರವಾದ ಏಕಾದಶಿ ಅಂತಲೇ ಹೇಳ್ಬೋದು. ಇದು ಅಧಿಕ ಮಾಸದಲ್ಲಿ ಮಾತ್ರ ಬರುವಂತಹ ಏಕಾದಶಿ ಹಾಗೂ ಇದು 3 ವರ್ಷಕ್ಕೊಮ್ಮೆ ಬರುವಂತಹ ಏಕಾದಶಿ ಕೂಡ ಆಗಿದೆ. ಇವತ್ತಿನ ದಿನ ನಾವು ಶ್ರೀಮನ್ನಾರಾಯಣನ ಆರಾಧನೆ ಮಾಡ್ತಾ ನಾರಾಯಣನ ಆರಾಧನೆ ಮಾಡಿಕೊಂಡು ಉಪವಾಸ ಮಾಡಿ ಜಪ ಧ್ಯಾನ ಹಾಗೂ ದಾನ ಧರ್ಮಗಳನ್ನ ಮಾಡ್ತಾ ಇದ್ರೆ ಅನೇಕ ಜನ್ಮಗಳ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಪುರಾಣದಲ್ಲಿ ಹೇಳಲಾಗಿದೆ. ಹಾಗೆ ಶಾಸ್ತ್ರಗಳ ಪ್ರಕಾರ ಈ ಒಂದು ಪರಮ ಏಕಾದಶಿಯನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದೇ ಆಗಿದ್ದರೆ ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ಬಡತನವೆಲ್ಲ ನಿವಾರಣೆ ಆಗಿ ಆ ಭಗವಂತನ ಕೃಪೆಯಿಂದ ನಿಮಗೆ ಸುಖ ಶಾಂತಿ ಐಶ್ವರ್ಯ ಮೋಕ್ಷ ಎಲ್ಲ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಈ ಮಾಸದಲ್ಲಿ ಬರುವ ಪರಮ ಏಕಾದಶಿಯ ವ್ರತವು 1000 ಯಜ್ಞಗಳ ತೀರ್ಥಯಾತ್ರೆಗಳು ಹಾಗೂ ದಾನ ಫಲಕ್ಕೆ ಸಮಾನವೆಂದು ಪುರಾಣದಲ್ಲಿ ಕೂಡ ಇದನ್ನು ವರ್ಣಿಸಿದ್ದಾರೆ. ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಂಡು ಭಗವಂತನ ಮೇಲೆ ಭಕ್ತಿ ಹಾಗೂ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದೇ ಆದರೆ ಮೋಕ್ಷ ಪ್ರಾಪ್ತಿಯಾಗಿ ಈ ವ್ರತದಿಂದ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರಾಗಿ ಶ್ರೀಮನ್ನಾರಾಯಣನ ಕೃಪೆಗೆ ನಾವು ಪಾತ್ರರಾಗೋದಂತೂ ಖಚಿತ. ಹಾಗೆ ನಮ್ಮ ಜೀವನದಲ್ಲಿರುವಂತಹ ಸಂಕಷ್ಟಗಳೆಲ್ಲ ದೂರ ಆಗಿ ನೆಮ್ಮದಿ ಮತ್ತು ಯಶಸ್ಸು ಕೂಡ ದೊರೆಯುವುದು ಸದಸಿದ್ಧ. ವರ್ಷದಲ್ಲಿ ನಮಗೆ ಎಷ್ಟೋ ಏಕಾದಶಿಗಳು ಬರುತ್ತೆ. ಎಲ್ಲ ಏಕಾದಶಿನೂ ಕೂಡ ನಾವು ಆಚರಿಸೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈ ಥರ ಒಂದು ಅಪರೂಪದ ಏಕಾದಶಿಗಳು ಯಾವಾಗ ಬರುತ್ತೋ ಆ ಒಂದು ಏಕಾದಶಿಯನ್ನು ನೀವು ಆಚರಿಸಿದ್ದರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಇನ್ನು ವ್ರತದ ದಿನ ನೋಡೋದಾದರೆ ಇದೇ ತಿಂಗಳು ಜೂನ್ 11ನೇ ತಾರೀಕು ಗುರುವಾರ. ಆರಂಭದ ಸಮಯ ಬಂದು ಜೂನ್ 11ನೇ ತಾರೀಕು ಗುರುವಾರ ಮಧ್ಯರಾತ್ರಿ 12:57ಕ್ಕೆ ಆರಂಭ ಆದರೆ ಅದೇ ದಿನ ಮುಕ್ತಾಯ ಆಗೋದು ಕೂಡ ರಾತ್ರಿ 10:30ಕ್ಕೆ. ಇನ್ನು ಉಪವಾಸ ಬಿಡುವ ಸಮಯ ಬಂದು ಜೂನ್ 12ನೇ ತಾರೀಕು ಬೆಳಿಗ್ಗೆ 5:32ರಿಂದ 10 ಗಂಟೆವರೆಗೂ ಕೂಡ ಸಮಯ ಇರುತ್ತೆ. ಇನ್ನು ಪೂಜೆಗೆ ಮಹಾವಿಷ್ಣುವಿಗೆ ಪ್ರಿಯವಾಗಿರುವಂತಹ ಹಳದಿ ಬಣ್ಣದ ಹೂವು ಹಾಗೆ ತುಳಸಿ ದಳವನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬುವ ಮಂತ್ರವನ್ನು 108 ಬಾರಿ ಜಪಿಸಿ ಹಾಗೆ ನೈವೇದ್ಯಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಯಾರಿಸಿ ನೀವು ನೈವೇದ್ಯಕ್ಕೆ ಇಡಬಹುದು. ಆದರೆ ರಾಯರಿಗೆ ಮಾತ್ರ ಅವತ್ತಿನ ದಿನ ಅಂದರೆ ಏಕಾದಶಿಯ ದಿನ ಬರೀ ತುಳಸಿ ದಳವನ್ನು ಮಾತ್ರ ಅರ್ಪಿಸಿ ಒಂದು ಬಟ್ಟಲಿನಲ್ಲಿ ನೀರು ಮಾತ್ರ ಇಡಿ. ರಾಯರನ್ನ ಜಪಿಸ್ತಾ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಈ ಒಂದು ಏಕಾದಶಿಯನ್ನು ಆಚರಿಸ್ತಾ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸು ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನೀವು ಈ ಏಕಾದಶಿಯನ್ನು ಆಚರಿಸಬೇಕು. ಇನ್ನು ಉಪವಾಸ ಅಂತ ಬಂತು ಅಂತಂದರೆ ಈ ದಿನ ನೀವು ಅನ್ನಧಾನ್ಯಗಳನ್ನು ತಿನ್ನಬಾರ್ದು. ಆದರೂ ಕೂಡ ವಯಸ್ಸಾದವರು ಇರ್ತಾರೆ ಅಥವಾ ಊಟ ಮಾಡ್ದಿರಾ ಇರೋದಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ, ಅನಾರೋಗ್ಯದಿಂದ ಯಾರಾದರೂ ಇದ್ದೀರಾ ಅಂತಂದರೆ ಹಣ್ಣು ಮತ್ತು ಹಾಲನ್ನು ಸೇವನೆ ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಪರಮ ಏಕಾದಶಿ ಯಾವ ರೀತಿ ಆಚರಿಸಬೇಕು. ಶ್ರೀ ಮಹಾವಿಷ್ಣುವಿನ ಕೃಪೆ ರಾಯರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಒಂದು ಏಕಾದಶಿಯನ್ನು ಆಚರಿಸಿ ಅದರ ಪೂರ್ತಿ ಫಲವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.